ಜನಪದ ಕಲಾವಿದರಾದ ಹೊನ್ನಗರ ರಾಮಕೃಷ್ಣರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಇನ್ನು ಜನಪದ ಕಲಾವಿದರಾದ ಹೊನ್ನಗರ ರಾಮಕೃಷ್ಣರವರು ಕಳೆದ 3-4 ದಶಕಗಳಿಂದ ಕನ್ನಡ ನಾಡು ನುಡಿ ಭಾಷೆ ವಿಚಾರಕ್ಕೆ ತೊಂದರೆ ಆದಾಗ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಜನಪದ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡಿದ್ದು. ಇಂತಹ ಅಪ್ಪಟ ಕನ್ನಡಿಗ ಹೊನ್ನಗರ ರಾಮಕೃಷ್ಣರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಂಪಲಘಟ್ಟ ರವಿ, ಮುರಳಿ, ಮುನಿಚೌಡಪ್ಪ, ದೊಡ್ಡ ಹಗ್ಗಡೆ ಯಲ್ಲಪ್ಪ, ಚಿನ್ನಪ್ಪ, ಸಲೀಂ, ನರಸಿಂಹ, ಬಿಎನ್ ಯಲ್ಲಪ್ಪ, ನಾಗರಾಜ್, ಮುನಿರಾಜ್, ನಾಗೇಶ್ ಬಳ್ಳೂರು, ಕೃಷ್ಣಮೂರ್ತಿ, ವಾಟಾಳ್ ನಾಗರಾಜ್ ಬಣದ ಭಾರ್ಗವ್ ಮತ್ತಿತರರು ಹಾಜರಿದ್ದರು. ಜನಪರ ಸಾಹಿತ್ಯದ ಒಂದು ಕಲಾವಿದರಾದ ನಮ್ಮ ರಾಮಕೃಷ್ಣ ಸರ್ ಅವರಿಗೆ 12 ವರ್ಷಗಳ ಕಾಲದಿಂದ ಅವರು ಅಪ್ಲೈ ಮಾಡಿ ಅವರು ಒಂದು ಪ್ರಶಸ್ತಿಗೋಸ್ಕರ ಅವರ ಹೆಸರನ್ನು ನಮೂದನೆ ಮಾಡಿಸಿದ್ರು ಕೂಡ ಅವರಿಗೆ 12 ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದ ಒಂದು ಪ್ರಶಸ್ತಿ ಕೊಟ್ಟಿಲ್ಲ. ಅದಕ್ಕಾಗಿ ಅವರ ಒಂದು ಕೊಡುಗೆ ಈ ಜನಪರ ಲೋಕಕ್ಕೆ ಸಾಕಷ್ಟು ಇದೆ. ಅದಕ್ಕೆ ವಿಚಾರವಾಗಿ ಹಲವಾರು ಅವರ ಒಂದು ಪುರಾವೆಗಳಿದೆ. ಅದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ನಮ್ಮ ಜನಪರ ಕಲಾವಿದರಾದ ರಾಮಕೃಷ್ಣನವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ಒಂದು ಮನವಿ ಸರ್ಕಾರಕ್ಕೆ ಕೊಟ್ಟು, ಹಾಗೆ ನಮ್ಮ ಹಿರಿಯ ಸಾಹಿತಿಗಳಾದ ಕೆ ಮಾಯಿಗೌಡರಿಗೂ ಕೂಡ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ಇವರ ಒಂದು ಕೊಡುಗೆ ಈ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಇದೆ. ಅದಕ್ಕಾಗಿ ಸಂಬಂಧಪಟ್ಟಂಥ ಸಚಿವರಿಗೆ ನಾವು ಒಂದು ಮನವಿ ಸಲ್ಲಿಸೋಣ, ನಮ್ಮ ಹಿರಿಯರಿಗೆ ಗೌರವಿಸೋಣ ಅಂತ ಹೇಳಿ ಶಿವರಾಜ್ ತಂಗಡಿಗರಿಗೆ ಹಲವಾರು ಸಚಿವರಿಗೆ ನಾವು ಒತ್ತಾಯ ಮಾಡಿ ಪ್ರಶಸ್ತಿ ಸಿಗುವಂತೆ ಮಾಡೋಣ ಅಂತ ಹೇಳಿ, ಹಾಗೆ ನಮ್ಮ BN ಯಲ್ಲಪ್ಪ ಅವರು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಅವರು ಅವರ ಊರಿಗೋಸ್ಕರ ಹೋರಾಟ ಮಾಡಿ ಊರಿನ ಜನತೆಗೋಸ್ಕರ ಒಂದು ಹಿತಕ್ಕೋಸ್ಕರ ಸರ್ಕಾರಿ ಬಸ್ಸಿನ ಒಂದು ವ್ಯವಸ್ಥೆ ಮಾಡಿ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ತಮ್ಮ ಗ್ರಾಮಕ್ಕೆ ಒಂದು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಅವರಿಗೆ ಅಭಿನಂದನೆ ಕೋರ್ತೀವಿ. ನಾನು ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆಗೆ ಬಂದು ನನಗೆ ಶಕ್ತಿ ತುಂಬಿದಂಥ ನಮ್ಮ ತಂದೆಯಾದ ಜಿಗಣಿ ಶಂಕರ್ ಸಾಹೇಬರು ಹಾಗೂ ನಮ್ಮ ಸ್ನೇಹಿತರಾದ ರವಿ ಸರ್, ಹೊಂಪಲಘಟ್ಟ ರವಿ ಸಾರು, ನನಗೆ ಏನಂತ ಗೊತ್ತಿಲ್ಲ, ಯಾವ ಆಫೀಸ್ ಏನಂತ ಗೊತ್ತಿರಲಿಲ್ಲ. ಆಮೇಲೆ ಸಂಘಟನೆ ಬಗ್ಗೆ ಇದ್ದುದು ಗೊತ್ತಿಲ್ಲ, ಹೋರಾಟದ ಬಗ್ಗೆನೂ ಗೊತ್ತಿಲ್ಲ. ಈ ದಿನ ನಾನು 1 ವರ್ಷದಿಂದ ಒಂದು ಗ್ರಾಮಕ್ಕೆ ಪುಟಾಣಿ ಮಕ್ಕಳು ಒಂದು 4-5 ಕಿಲೋಮೀಟರು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ನಾನು ಆಗ ಹಂಗೆ ವಾಕ್ ಮಾಡ್ತಾಯಿದ್ದೆ. ಏನು ಈ ಮಕ್ಕಳು ನಡ್ಕೊಂಡು ಹೋಗ್ತಾಯಿದ್ದಾರೆ, ಸೂಕ್ತ ಇಲ್ಲ, ಆ ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ವಿಧಾನಸೌಧಕ್ಕೆ ಹೋಗಿದೆ. ವಿಧಾನಸೌಧದಲ್ಲಿ ಅವ್ರಿಗೆ ಹೋಗೋ ಒಂದು ಕರಪತ್ರವನ್ನು ಕೊಟ್ಟೆ. ಏನು ನಮ್ಮ ಜಿಗಣಿ ಶಂಕರ್ ಸಾಹೇಬ್ರ ಹೆಸರನ್ನು ಹೇಳಿ ನಾನು ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆ ಹೋರಾಟಗಾರನಂತೇಳಿ ಅಲ್ಲೊಂದು ಲೆಟ್ರನ್ನು ಕೊಟ್ಟೆ. ಹಂಗಾಗಿ ಹಂಗೆ ಬಂದು ಮತ್ತು ಶಾಂತಿನಗರದಲ್ಲಿ ಅವ್ರಿಗೂ ಒಂದು ವ್ಯವಸ್ಥಾಪಕರಿಗೆ ಕೊಟ್ಟೆ. 1 ವರ್ಷದಿಂದ ಹೋರಾಟ ಮಾಡಿದ್ದಕ್ಕೆ ಇವಾಗ ಮೊನ್ನೆ ಬುಧವಾರ ಏನಾಗಿದೆ, ನಾನು ಒಂದು 20 ಜನನ ಕರ್ಕೊಂಡೋಗಿದೆ ವ್ಯವಸ್ಥಾಪಕರ ಹತ್ರಗ. ನೋಡಿದ ತಕ್ಷಣ ನಾನು ಈ ಥರ ಸಂಘಟನೆ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಬಂದಿದ್ದೀನಿ ಅಂದ ತಕ್ಷಣ ಅವರು ಒಂದು ಬಸ್ಸನ್ನು ನಿಮಗೆ ಸೋಮವಾರನೇ ಆದೇಶ ಮಾಡ್ತೀವಿ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟು, ಈಗ ಸೋಮವಾರ ತಪ್ಪಿದ್ರೆ ಬುಧವಾರ ಬಸ್ಸನ್ನು ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದರೂ ಈ ಭರವಸೆ, ಈ ಶಕ್ತಿ ನಂದಲ್ಲ. ಅವ್ರು ತಲುಪಬೇಕಾಗಿರೋದು ನಮ್ಮ ಜಿಗಣಿ ಶಂಕರ್ ಸಾಹೇಬರಿಗೆ ತಲುಪಬೇಕಾಗಿರೋದು. ಯಾಕಂದರೆ ನಾನು ಈ ಧೈರ್ಯ ಹೋರಾಟ ಮಾಡಬೇಕಾದ್ರೆ, ಈ ಸಾಧನೆ ಮಾಡಬೇಕಾದ್ರೆ ಅವ್ರಿಗೆ ಸೇರಬೇಕು. ನಾವು ಈ ಬಟ್ಟೆ ಆಮೇಲೆ ಊಟ ಅನ್ನ ತಿನ್ನಬೇಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಭಿಕ್ಷೆ. ಮತ್ತು ಇನ್ನೊಂದು ಏನಂದರೆ, ಈ ಬಟ್ಟೆ ಹಾಕಬೇಕಾದ್ರೆ ಜಿಗಣಿ ಶಂಕರ್ ಸಾಹೇಬ್ರಿಗೆ ಖುಷಿ. ಅವರು ಯಾವುದೇ ಒಂದು ಮೀಟಿಂಗ್ ಕರೆದ್ರಾಗೂ ಈ ಬಟ್ಟೆನೇ ಹಾಕ್ಕೊಂಡು ಬರಬೇಕಪ್ಪ, ನೀನು ಬೇರೆ ಬಟ್ಟೆನೇ ಹಾಕಬಾರ್ದು ಅಂತ ನನ್ನ ಒಂದು ಭುಜ ತೊಟ್ಟವರು. ಹಂಗಾಗಿ ಇವತ್ತು ನಮ್ಮ ಕಣ್ಮನಂದೆ ಇಲ್ಲ, ಬಾಬಾ ಸಾಹೇಬರು ಇಲ್ಲ, ಜಿಗಣಿ ಶಂಕರ್ ಸಾಹೇಬ್ರೂ ಇಲ್ಲ. ಹಾಗಾಗಿ ಅವರ ಹೆಸರಲ್ಲಿ ಈ ಸಂಘಟನೆಯನ್ನು ಗಟ್ಟಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾಯಿದ್ದೀನಿ. ಎಲ್ರಿಗೂ ಜೈ ಭೀಮ್. ಸರ್, ಚಂದಾಪುರ ವೇಯ ಮರ್ಸೂರು ಶಾಲೆ, ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಡಿಸನ್ನಟ್ಟಿ ಜೆ ಭೀಮ್ ನಗರ ಅಂತ ಇದೆ. ಅಲ್ಲಿ
ಇದುವರೆಗೂ ಒಂದು 30 ವರ್ಷ ಆಗಿದೆ ಆ ಗ್ರಾಮ, 25-30 ವರ್ಷ ಆಗಿದೆ ಆ ಗ್ರಾಮ ಉದ್ಭವವಾಗಿ. ಇದುವರೆಗೂ ಕೂಡ ಮುಂದೆ ಕೂಡ MLA ಅವ್ರ ಹತ್ರ, MLA ಸಾಹೇಬ್ರ ಶಾಸಕರ ಹತ್ರನೂ ಜಗಳ ಮಾಡಿದೆ ನಾನು. ಸ್ವಾಮಿ, ಏನು ಈ ಊರಿಗೆ ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಸ್ಕೂಲ್ ವ್ಯವಸ್ಥೆ ಇಲ್ಲ ಅಂತ ಇದು ಅವ್ರಿಗೆ ವಾದ ಮಾಡಿದೆ ನಾನು. ಸಭೆಯಲ್ಲಿ ವಾದ ಮಾಡಿದಾಗ, ರಜಾ ನಮಗೆ ಇಲ್ಲಿ ಕೇಸ್ ಆಗಿದೆ, ನಾವು ಏನೂ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಇದು ಮಾಡಿಬಿಟ್ರು. ಈಗ ಚರಂಡಿ ಆಗಿದೆ, ಅವರ ರಸ್ತೆನೂ ಆಗಿದೆ, ಮಕ್ಳಿಗೆ ಶಾಲೆ ಇಲ್ಲ ಅಲ್ಲಿ. ಹಂಗಾಗಿ ಆಡಿಸನಟ್ಟಿ ಹತ್ತಿರ ಜಬೀಮ್ ನಗರದಿಂದ ನಡ್ಕೊಂಡೇ ಬರಬೇಕು ಮೈಸೂರಿಗೆ. 1ರಿಂದ 10ನೇ ತರಗತಿ ತನಕ ನಡ್ಕೊಂಡೇ ಬರಬೇಕು. ಹಾಗಾಗಿ ಎಷ್ಟೋ ಜನ ಅಲ್ಲಿ ನಾಯಕರು ಅವರೇ ಲೀಡ್ರುಗಳು ಇದ್ದಾರೆ. ಗ್ರಾಮ ಪಂಚಾಯತಿನೂ ಕಣ್ಮುಚ್ಕೊಂಡೈತೆ, ಆದರೂ ಯಾರಿಗೂ ಕಣ್ಣಿಗೆ ಕಾಣಿಸಿಲ್ಲ.